ಅಕ್ಕ ನೀವು ಈ ಫೀಲ್ಡಿಗೆ ಹೆಂಗೆ ಬಂದ್ರಿ? ಮೇಯ್ನ್ ಆಗಿ ಕಷ್ಟ, ದುಡ್ಡಿನ ಹಸಿವು. ಆಟೋ ಡ್ರೈವಿಂಗ್ನೇ ಯಾಕೆ ಮಾಡ್ಕೊಂಡ್ರಿ? 25 ವರ್ಷದಿಂದ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ. ಹಾಸ್ಪಿಟ್ಲ್ ಕೆಲಸಕ್ಕೆ ಸೇರಿಕೊಂಡೆ, ನೈಟ್ ಶಿಫ್ಟು. ಲೇಡೀಸ್ ಟೈಲರ್ ಆಗಿ ಮನೆಯಲ್ಲೂ ಸ್ಟಿಚ್ ಮಾಡಿದೆ. ನೈಟೆಲ್ಲ ಹೂವು ಕಟ್ಟಿದೆ. ಬೆಳಗಿನ ಜಾವ ಇದ್ದು ಬೀದಿಲಿ ಹೂವು ಸೊಪ್ಪು ಮಾರಿದೆ. ಮಕ್ಕಳನ್ನ ಸಾಕಬೇಕಲ್ವ. ಯಾವ ಗಂಡಸರು ಸಪೋರ್ಟ್ ಬರೋಲ್ಲ ನನಗೆ. ಹುಟ್ಟಿದಾಗಿಂದ ತಂದೆ ಅನ್ನೋರಾಗಲಿಲ್ಲ, ತಮ್ಮ ಅನ್ನೋರಾಗಲಿಲ್ಲ. 25 ವರ್ಷ ಮದುವೆ ಆಯಿತು, ಗಂಡ ಅನ್ನೋನಾಗಲಿಲ್ಲ. ಇನ್ನು ನಾನು ಎತ್ತಿರೋ ಮಗ, ನಾನು ಯಾಕಿರೋ ಮಗ, ನಾನು ಡಾಕ್ಟರ್ ಶೂರಿಟಿ ಕೇಳ್ತಾರಲ್ವ, ಬೇಕು ಶೂರಿಟಿ. ಆಟೋ ತಗೊಂಡು 200 ಮೀಟ್ರ್ ಮೂವ್ ಮಾಡಿಲ್ಲ, ನಾನು ಸ್ಪಾಟ್ ಔಟ್ ಹೊರಬೇಕಾಗಿತ್ತು. ಯಾಕಕ್ಕ ನೀವು ಗಾಡಿ ಓಡಿಸಿದ್ರಾ? ನಿಮ್ಮ ಯಜಮಾನ್ರು ಏನು ಮಾಡ್ತಾರಂತ ಈ ಥರನೇ ಕೇಳ್ತಾರಾ? ಫ್ಯಾಮಿಲಿದೆ ಯಾಕೆ ಕೇಳ್ತೀರಾ? ನಮ್ಮ ಎಮೋಷನ್ ತೋರಿಸ್ಕೊಳ್ಳೋಂಥ ಪರಿಸ್ಥಿತಿಲಿ ನಾವಿರಲ್ಲ. ಅಲ್ಲಿ ನಾವು ಎಮೋಷನಲ್ ಆದರೆ ನಾವು ಹೋಗ್ತೀವಿ, ನೀವು ಹೋಗ್ತೀರ. ಬೆಳಿಗ್ಗೆ 8 ಗಂಟೆಗೆ ಹೋಗಿ ಆಟೋ ಹಾಕೊಂಡಳು. 11 ಗಂಟೆ ಆಯಿತು. 11 ಗಂಟೆವರೆಗೂ ಒಂದು ಕಸ್ಟಮರ್ ನಾನು ಬರ್ತೀನಿ, ನಾನು ಇಲ್ಲಿ ಹೋಗ್ಬೇಕು ಅಂತ ಯಾರು ನನ್ನ ಕೇಳಿಲ್ಲ. ತುಂಬ ಅಳು ಬಂದ್ಬಿಡ್ತು ನನಗೆ. BMTC ಇದೆ ಅಲ್ಲ, ಎಲೆಕ್ಟ್ರಿಕ್, ಅವನು ಏನು ಚಮಾಕ್ ಕೊಡ್ತಾನೆ ಅಂದರೆ, ನಾನು ಸ್ವಲ್ಪ ಸೈಡಲ್ಲಿ ಹೋಗ್ತಿದ್ರು ಸೀ ಅಂತ ತಂದು ಪಕ್ಕಕ್ಕೆ ನಿಲ್ಲಿಸ್ಬಿಡ್ತಾನೆ. ಟೆನ್ಷನ್ ಮಗ, ನಾವು ಅಡಿಯೋ ಅಂತಮ್ಮ. ಟೆನ್ಷನ್ ಅಂದ್ರೆ ಸ್ಮೋಕಿಂಗ್ ಮಾಡಿದ್ರೆ, ಡ್ರಿಂಕಿಂಗ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗಂಗಿದ್ರೆ, ನಾವುಗಳು ಯಾಕೆ ಈ ಥರ ಅನುಭವಿಸ್ಕೊಂಡಿದ್ದೀವಿ? ನಾವು ಹಂಗೆ ಮಾಡಿದ್ರೆ ಇರ್ಬೋದೇನೋ ಅಂತ ಊಟ ವಾಶ್ರೂಮ್ ಊರೇ ಫುಲ್ ಸಮಸ್ಯೆ.